ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣ ವಿಭಾಗದ ಎಚ್ ಮಂಜುನಾಥ್, ರಾಜ್ಯ ಪರಿಷತ್ ಸದಸ್ಯರಾಗಿ ಭೂಮಾಪನ ಇಲಾಖೆಯ ಬಿಎಸ್ ಪ್ರಕಾಶ್ ಮತ್ತು ಖಜಾಂಚಿಯಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಶಿಕಿರಣ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ವಿವಿಧ ಇಲಾಖೆಗಳಿಂದ 33 ಮಂದಿ ನಿರ್ದೇಶಕರು ಚುನಾಯಿತರಾಗಿದ್ದರು. ಅಧ್ಯಕ್ಷ, ರಾಜ್ಯ ಪರಿಷತ್ ಸದಸ್ಯ ಮತ್ತು ಖಜಾಂಚಿ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಸೋಮವಾರ ಕಡೆಯ ದಿನವಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಮಂಜುನಾಥ್ ಮತ್ತು ಈರಪ್ಪ ಓಣಿಮನಿ ಅವರು ನಾಮಪತ್ರ ಸಲ್ಲಿಸಿದ್ದರು. ಈರಪ್ಪ ಓಣಿಮನಿ ಅವರು ನಾಮಪತ್ರ ವಾಪಸ್ ಪಡೆದಿದ್ದರಿಂದ ಅವಿರೋಧ ಆಯ್ಕೆಯಾದರು. ರಾಜ್ಯ ಪರಿಷತ್ ಸದಸ್ಯ ಮತ್ತು ಖಜಾಂಚಿ ಸ್ಥಾನಗಳಿಗೆ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಪದಾಧಿಕಾರಿಗಳನ್ನು ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆ ಶಿವಣ್ಣ, ನಿರ್ದೇಶಕರಾದ ಚಂದ್ರಶೇಖರ್, ಸದಾಶಿವ್, ರಮೇಶ್ ಜ್ಯೋತಿ, ನೇತ್ರಾವತಿ, ಕಿರಣ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಪ್ರಕಾಶ್, ಶ್ರೀನಿವಾಸ್, ಜ್ಯೋತಿ ಬಾಪುಲಿ, ಶಿಕ್ಷಕಿಯರ ಸಂಘದ ಸರೋಜಮ್ಮ, ರೂಪಾ, ನಾರಾಯಣಮ್ಮ, ಸಿಆರ್ಪಿಗಳಾದ ಮುನಿಕೃಷ್ಣಪ್ಪ, ರಾಘವೇಂದ್ರ ಅಭಿನಂದಿಸಿದರು. ಆತ್ಮೀಯರೇ, ಆನೇಕಲ್ ತಾಲೂಕು
ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಈ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರತಕ್ಕಂಥ ಶಿಕ್ಷಣ ಇಲಾಖೆಯ ಮಂಜುನಾಥ್ ಅವರಿಗೆ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಶಶಿಕಿರಣ್ ಅವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಪರಿಷತ್ ಸದಸ್ಯರಾಗಿ ಭೂ ದಾಖಲೆಗಳ ಇಲಾಖೆಯ ಪ್ರಕಾಶ್ ಸರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ಆನೇಕಲ್ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ಆನೇಕಲ್ ತಾಲೂಕಿನ ವಿವಿಧ ಇಲಾಖೆಗಳಿಂದ ಚುನಾಯಿತರಾಗಿದ್ದಂತಹ 33 ಮಂದಿ ಸದಸ್ಯರು ಸಹ ಸಪೋರ್ಟ್ ಮಾಡಿದ್ದಾರೆ. ಅವರ ಸಹಕಾರದಿಂದ ಈ ಒಂದು ಅವಿರೋಧ ಆಯ್ಕೆ ಸಾಧ್ಯವಾಯಿತು. ಎಲ್ಲ ಇಲಾಖೆಗಳು, ವಿಶೇಷವಾಗಿ ನ್ಯಾಯಾಲಯ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಹೀಗೆ ಎಲ್ಲ ಇಲಾಖೆಗಳಿಂದಲೂ ಸಹ ಒಳ್ಳೆಯ ನಮಗೆ ಸಹಕಾರ ಸಿಕ್ತು. ಹಾಗಾಗಿ ನಮ್ಮ ತಂಡ ಕಳೆದ 2 ಬಾರಿ ಸಹ ನಮ್ಮ ತಂಡ ಇಲ್ಲಿ ಕೆಲಸ ಮಾಡಿತ್ತು. ಈ ಸಲ ಇನ್ನಷ್ಟು ಹುಮ್ಮಸ್ಸಿನಿಂದ ಕೆಲಸ ಮಾಡೋದಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಿದೆ. ಹಲವು ಈ ಅವಿರೋಧ ಆಯ್ಕೆಯನ್ನು ತಪ್ಪಿಸಬೇಕು ಅಂತ ಹಲವಾರು ಪ್ರಯತ್ನಗಳು ನಡೆದಿದ್ದವು. ಆದರೂ ಸಹ ನೌಕರರ ಒಂದು ಹಿತದೃಷ್ಟಿಯಿಂದ, ನೌಕರರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ಸಹಾಯವಾಗಿದೆ. ಈ ವರ್ಷ ಇನ್ನಷ್ಟು ಮಂಜುನಾಥ್ ಅವರ ನೇತೃತ್ವದಲ್ಲಿ ಮತ್ತು ಶಶಿಕಿರಣ್ ಮತ್ತು ಪ್ರಕಾಶ್ ಅವರು ಕಳೆದ ತಂಡದಲ್ಲೂ ಸಹ ನಮ್ಮ ಜೊತೆ ಇದ್ದರು. ಈ ಸಲ ಇನ್ನಷ್ಟು ಕೆಲಸಗಳನ್ನು ಮಾಡಿ ಸಂಘವನ್ನು ಮಾದರಿಯಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ನಾನದು ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಆನೇಕಲ್ ತಾಲೂಕು ಸರ್ಕಾರಿ ನೌಕರ ಸಂಘದ ತಾಲೂಕು ಶಾಖೆಗೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಆನೇಕಲ್ ತಾಲೂಕಿನ ಒಟ್ಟು 33 ನಿರ್ದೇಶಕರು ಬೇರೆ ಬೇರೆ ಇಲಾಖೆಯಲ್ಲಿದ್ದಾರೆ. ಎಲ್ಲರೂ ಸೇರಿ ಎಲ್ಲರ ಸಹಕಾರದಿಂದ ಈ ಒಂದು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಯಿತು. ಅವರೆಲ್ಲರಿಗೂ ಕೂಡ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಒಂದು ಗೆಲುವು ಬಹುಮುಖ್ಯವಾಗಿ ಸಲ್ಲಬೇಕಾದ್ದು ನನ್ನ ನಿಕಟಪೂರ್ವ ಅಧ್ಯಕ್ಷರಾದಂಥ ಕೆ ಶಿವಣ್ಣ ಸರ್ ಅವರು, ಹಾಗೆ ನಮ್ಮ ಶಶಿಕಿರಣ್ ಸರ್ ಅವರು, ಪ್ರಕಾಶ್ ಸರ್ ಅವರು, ಚಂದ್ರಣ್ಣನವರು, ಮತ್ತು ಆರೋಗ್ಯ ಇಲಾಖೆ ಎಲ್ಲ ನಮ್ಮ ಬಂಧುಗಳು, ಮತ್ತು ತಾಲೂಕಿನ ಸಮಸ್ತ ಶಿಕ್ಷಕ ವೃಂದದವರು, ಹಾಗೆ ಎಲ್ಲ ಇಲಾಖೆಯ ಎಲ್ಲ ನಿರ್ದೇಶಕರುಗಳು ಕೂಡ ಒಮ್ಮತವಾಗಿ ಈ ಒಂದು ಅವಿರೋಧ ಆಯ್ಕೆಯನ್ನು ಮಾಡಬೇಕು ಅಂತಕ್ಕಂಥ ಛಲವನ್ನು ತೊಟ್ಟಿದ್ದರು. ಅದರಂತೆ ನಾವು ಆಯ್ಕೆ ಆಗಿದ್ದೇವೆ. ಈ ಒಂದು ತಾಲೂಕಿನಲ್ಲಿ ಆಗಬೇಕಾದಂಥ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ ಅನೇಕ ಕೆಲಸ ಕಾರ್ಯಗಳಿವೆ. ಅವುಗಳಿಗೆ ಖಂಡಿತವಾಗಿ ನಾವು ಸ್ಪಂದನೆ ನೀಡ್ತೇವೆ. ಉತ್ತಮವಾದಂಥ ಒಂದು ಆಡಳಿತವನ್ನು ನೌಕರ ಸಂಖ್ಯೆ ನೀಡ್ತೇವೆ ಅನ್ನೋದನ್ನು ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ನೌಕರರ ಸಂಘದ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಆಯ್ಕೆಯಾಗಿರೋ ಜೊತೆಗೆ ನಮಗೆ ಶಿಕ್ಷಕರ ಸಹಕಾರ ಹೆಚ್ಚಾಗಿತ್ತು. ಅದರಲ್ಲಿ ಬಹುಮುಖ್ಯವಾಗಿ ಸಾವಿತ್ರಿಬಾಯಿ ಫುಲೆ ಸಂಘದ ಎಲ್ಲ ಹೆಣ್ಣುಮಕ್ಕಳು ಕೂಡ ಚುನಾವಣೆಯಿಂದ ಹಿಡಿದು ಇದುವರೆಗೂ ಕೂಡ ನಮ್ಮ ಬೆಂಬಲಕ್ಕೆ ನಿಂತಂಥವರು. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ತಾಲೂಕಿನ ಎಲ್ಲ ಸಮಸ್ತ ನೌಕರ ಬಂಧುಗಳಿಗೆ ಮತ್ತು ಈ ಒಂದು ತಾಲೂಕು ಶಾಖೆಯ ಎಲ್ಲ ನಿರ್ದೇಶಕರು 33 ಜನ ಏನಿದ್ದಾರೆ ಎಲ್ಲರೂ ಸೇರಿ ಈ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಈಗಾಗಲೇ ನಮ್ಮ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಸರ್ ಎಫರ್ಟ್ನಿಂದಾಗಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಚುನಾವಣೆ ನಡೆಯದ ರೀತಿಯಲ್ಲಿ ಒಂದು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಎಲ್ಲ ತಾಲೂಕಿನ ಯಾವುದೇ ಸರ್ಕಾರಿ ನೌಕರರು ಕೂಡ ಸಮಸ್ಯೆಗಳಾದಾಗ ಮತ್ತು ಅವ್ರ ಹಿತ ಕಾಯೋದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಬಂಧುಗಳೇ, ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಹುದ್ದೆಗಾಗಿ ನಾನು ಸ್ಪರ್ಧಿಸಿದ್ದೆ. ನಮ್ಮ ನಿಕಟ ಪೂರ್ವ ಅಧ್ಯಕ್ಷರಾದ ಶಿವಣ್ಣನವರ ಮಾರ್ಗದರ್ಶನದಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ದಿನ ನಮಗೆ ಮತ ಚಲಾಯಿಸಿದ, ಅಥವಾ ಅವಿರೋಧವಾಗಿ ಆಯ್ಕೆ ಮಾಡಿದ ನನ್ನ ತಾಲೂಕಿನ ಎಲ್ಲ ಇಲಾಖೆಯ 33 ನಿರ್ದೇಶಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ನಮಗೆ ಯಾರು ಹಾಕಿದ್ದು ದೊಡ್ಡದಲ್ಲ, ಅದು ಜವಾಬ್ದಾರಿ ಹೊರೆ ಅಂತ ತಿಳ್ಕೊಂಡು ನಾವು ಖಂಡಿತವಾಗಿ ಆನೇಕಲ್ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ಅದೇ ರೀತಿ ಸಂಘದ ಏಳಿಗೆಯಾಗಿ ಶ್ರಮಿಸುತ್ತೀವಿ ಅಂತ ಹೇಳ್ತಾ, ಸರ್ಕಾರಿ ನೌಕರ ಸಂಘಕ್ಕೆ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿರುವ ಎಲ್ಲ ನಮ್ಮ ಅಧ್ಯಕ್ಷರು, ಖಜಾಂಚಿ ಮತ್ತು ಪದಾಧಿಕಾರಿಗಳಿಗೆ ನಮ್ಮ ಭೂಮಾಪನ ಇಲಾಖೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತೀವಿ. ಹಾಗೂ ಈ ಹಿಂದೆಯೂ ಸಹ ನಮ್ಮ BS ಪ್ರಕಾಶ್ ಸರು, ನಮ್ಮ ಚಂದ್ರಣ್ಣ ಮತ್ತು ಉಳಿದವರು ಸಹ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರು ಶಿವಣ್ಣ ಅವರು ಸಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕೈಗೊಂಡು ಸಂಘಟನೆಯನ್ನು ಉತ್ತಮವಾಗಿ ಸಂಘಟನೆ ಮಾಡಿದ್ದಾರೆ. ಹಾಗೂ ನೌಕರರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಿದ್ದಾರೆ. ಅದೇ ರೀತಿಯೂ ಸಹ ಈ ಸಲನೂ ಸ್ಪಂದಿಸ್ತೀವಿ ಅಂದ್ಬಿಟ್ಟು ನಮ್ಮ BS ಪ್ರಕಾಶ್ ಸರು ಸಹ ನಮಗೆ ಭರವಸೆ ನೀಡಿದ್ದಾರೆ. ಅವ್ರ ಮೇಲೆ ತುಂಬ ನಂಬಿಕೆ ಇರೋದರಿಂದ ಉತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ಸದಾ ನಾವು ಬೆಂಬಲಿಸ್ತೀವಿ ಅಂದ್ಬಿಟ್ಟು ಕೋರ್ಕೊಳ್ತೀವಿ. ನಮ್ಮ ಅಧ್ಯಕ್ಷರಿಗೆ, ಹಾಗೆ ಮತ್ತು ನಮ್ಮ ಪ್ರಕಾಶ್ ಸರ್ಗೆ, ಶಶಿಕಿರಣ್ ಸರ್ಗೆ, ಹಾಗೆ ಶಿವಣ್ಣ ಸರ್ಗೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಸರ್. ನೂತನವಾಗಿ ಹೊಸದಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಿಗೆ ಮತ್ತು ಖಜಾಂಚಿಯವರಿಗೆ
ಮತ್ತು ರಾಜ್ಯ ಪರಿಷತ್ ಸದಸ್ಯರಿಗೆ ಉಳಿದ ಎಲ್ಲರಿಗೂ ಶುಭ ಕೋರುತ್ತೇನೆ ನ್ಯಾಯಾಂಗ ಇಲಾಖೆ ವತಿಯಿಂದ. ಸರ್ಕಾರಿ ನೌಕರರ ಚುನಾವಣೆ 2024-29 ಈ ಅವಧಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವಂತಹ ಮಂಜುನಾಥ್ ಸರ್ ಅವರಿಗೆ, ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾಗಿರುವಂತಹ ಶಶಿಕಿರಣ್ ಸರ್ ಅವರಿಗೆ ಮತ್ತು ಕಾರ್ಯದರ್ಶಿ ಸ್ಥಾನಕ್ಕೆ ರಾಜ್ಯ ಪರಿಷತ್ಗೆ ಆಯ್ಕೆಯಾಗಿರುವಂತಹ ಪ್ರಕಾಶ್ ಸರ್ ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ, ತುಂಬ ಒಳ್ಳೆಯ ವ್ಯಕ್ತಿಗಳು ಈ 3 ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಅದರಲ್ಲಿ ಮಂಜುನಾಥ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಒಳ್ಳೆಯ ವ್ಯಕ್ತಿ ಅವರು, ಅಜಾತ ಶತ್ರುಗಳು. ಅವರು ಈ 3 ಜನ ಸಹ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಉತ್ತಮ ಸೇವೆಯನ್ನು ಶಿಕ್ಷಕರಿಗೆ ಸಲ್ಲಿಸ್ತಾರೆ. ನಮ್ಮ ಇವರು ಶಿಕ್ಷಕರ ಪರವಾಗಿ ಮಂಜುನಾಥ್ ಸರ್ ಅವರು ಸಲ್ಲಿಸೋ ಹಾಗೆ ಎಲ್ಲ ಇಲಾಖೆಗಳಿಗೂ ಉತ್ತಮವಾದಂತಹ ಸೇವೆಯನ್ನು ಒದಗಿಸ್ತಾರೆ ಅಂತ ನಾನು ಭಾವಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ಇದೊಂದು ಅಂತಿಮ ಘಟ್ಟ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಅಂತಿಮ ಘಟ್ಟ. ಈ ದಿನ ಒಂದು ಆಯ್ಕೆ ಆಗಿರ್ತಕ್ಕಂಥ 3 ಜನಕ್ಕೂ ನಾನು ಒಂದು ಶುಭಾಶಯಗಳನ್ನು ಕೋರುತ್ತೇನೆ. ಮುಖ್ಯವಾಗಿ ಮಂಜುನಾಥ್ ಸರ್ ಅವರು ನಮ್ಮ ಆತ್ಮೀಯರು, ಹಾಗೆ ತುಂಬ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಉಳ್ಳವರು. ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಒಂದು ಆಶಯ ನಮಗಿದೆ. ಹಾಗೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಅವ್ರಿಗೆ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಹಾಗೆ ನಮ್ಮ ಸಾವಿತ್ರಿಬಾಯಿ ಫುಲೆ ಸಂಘಕ್ಕೂ ಕೂಡ ಅವರ ಒಂದು ಸಪೋರ್ಟ್ ಬೇಕಾಗುತ್ತೆ. ಹಾಗೆ ಶಿವಣ್ಣ ಸರ್ ಅವ್ರ ನೇತೃತ್ವದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಶಶಿಕಿರಣ್ ಸರ್ ಅವರು ಹಾಗೂ ಪ್ರಕಾಶ್ ಸರ್ ಅವ್ರಿಗೂ ಎಲ್ರಿಗೂ ಕೂಡ ಈ ಒಂದು ಸಮಯದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಚುನಾವಣಾ ಕಾರ್ಯಕ್ರಮದಲ್ಲಿ ಎಲ್ಲ ವಿಜೇತರಾದಂಥ ಎಲ್ಲ ನಮ್ಮ ನಾಯಕರಿಗೂ ಅಭಿನಂದನೆಗಳು ತಿಳಿಸ್ತಾ, ನಮ್ಮ ಶಿಕ್ಷಕ ಒಂದು ಮಂಜಣ್ಣ ಅಂತಲೇ ಕರಿತೀವಿ ನಾವೆಲ್ಲ. ಅವರು ನಮ್ಮ ಸಾವಿತ್ರಿಬಾಯಿ ಫುಲೆ ಸಂಘಕ್ಕೂ ಸಹ ಅವರ ಸಹಕಾರ ಹೀಗೆ ಮುಂದುವರಿಲಿ ಅಂತ ನಾವು ಎಲ್ರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಧನ್ಯವಾದಗಳು. ಆನೇಕಲ್ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಈ ಒಂದು ಚುನಾವಣೆ ಏನಿದೆ ಭಾಳ ವಿಶಿಷ್ಟವಾಗಿತ್ತು. ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಆಗಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮತ್ತು ನಮ್ಮ ಒಡನಾಡಿಗಳು ನಾವು ಆದಂಥ ಶ್ರೀ ಮಂಜುನಾಥ್ರವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಶಶಿಕಿರಣ್ ಸರ್ ಅವರು ನಿಕಟಪೂರ್ವ ರಾಜ್ಯ ಪರಿಷತ್ ಸದಸ್ಯರಾಗಿ ಅಪಾರ ಅನುಭವ ಪಡೆದಿದ್ದಾರೆ ಮತ್ತು ಒಳ್ಳೆಯ ಆಡಳಿತಗಾರರು. ಅವರು ಕೂಡ ಇವತ್ತು ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾಗಿರೋದು ಭಾಳ ಸಂತೋಷ ತಂದಿದೆ. ಹಾಗೆ ಮತ್ತೊಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂಥ ಶ್ರೀ ಪ್ರಕಾಶ್ ಸರ್ ಅವರು ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರೋದು ನಮ್ಮ ತಾಲೂಕಿನ ವಿಶೇಷ ಅಂತ ಹೇಳ್ಬೋದು. ಈ 3 ಜನರು ಕೂಡ ನಮ್ಮ ಏನು ಈಗ ನಿಕಟಪೂರ್ವ ಅಧ್ಯಕ್ಷರಿದ್ದಾರೆ ನಮ್ಮ ಷಡಕ್ಷರಿ ಸರ್ ಅವರಿಗೆ ತುಂಬ ಆತ್ಮೀಯರಾಗಿದ್ದಾರೆ. ಆ ಮೂಲಕ ಅವರು ನಮ್ಮ ತಾಲೂಕಿನ ಶಿಕ್ಷಕ ಬಂಧುಗಳಿಗೆ ಮತ್ತು ಸಮಸ್ತ ಸರ್ಕಾರಿ ನೌಕರ ಬಂಧುಗಳಿಗೆ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನೋ ಒಂದು ಭರವಸೆ ಖಂಡಿತ ಇದೆ. ಇವತ್ತಿನ ನಮ್ಮ ಸರ್ಕಾರಿ ನೌಕರರ ಜ್ವಲಂತ ಸಮಸ್ಯೆಗಳು ಏನಿದ್ದಾವೆ ಎಲ್ಲ ಇಲಾಖೆಗಳಲ್ಲೂ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಆನೇಕಲ್ ತಾಲೂಕಿಗೆ ಎಚ್.ಆರ್.ಎ ಆಗಬೇಕು, ಅದರ ಬಗ್ಗೆ ಅವರಿಗೆ ಸಾಕಷ್ಟು ಅರಿವಿದೆ ಮತ್ತು ಸಾಕಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ. ಅದನ್ನು ಅಧ್ಯಕ್ಷರ ಗಮನಕ್ಕೆ ತಂದು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಿ ಎಲ್ಲ ಶಿಕ್ಷಕ ಬಂಧುಗಳಿಗೂ ಮತ್ತು ಸಮಸ್ತ ಸರ್ಕಾರಿ ನೌಕರರಿಗೂ ಇಲಾಖೆಯಿಂದ ಸಿಗಬೇಕಾದಂಥ ಸವಲತ್ತುಗಳು ಹಾಗೆ ಒಂದು ರಕ್ಷಣೆ ಕೊಡುವ ಒಂದು ಭರವಸೆಯನ್ನು ನಾವು ಹೊಂದಿದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥ ನನ್ನೆಲ್ಲ ಸನ್ಮಿತ್ರರಿಗೆ ವಂದನೆಗಳನ್ನು ತಿಳಿಸ್ತೇನೆ. ನಾನು ನಿಕಟಪೂರ್ವ ಉಪಾಧ್ಯಕ್ಷನಾಗಿ ಈ ಒಂದು ಸರ್ಕಾರಿ ನೌಕರ ಸಂಘದಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಈಗ ಬಂದಿರುವಂಥ ನೂತನ ನಿರ್ದೇಶಕರುಗಳು ಮತ್ತು ನಮ್ಮ ಅಧ್ಯಕ್ಷರು ಆದಿಯಾಗಿ ಎಲ್ಲ ಪದಾಧಿಕಾರಿಗಳು ಉತ್ತಮವಾಗಿ ಸೇವೆ ಸಲ್ಲಿಸಿ ನೌಕರರ ಆಶೋತ್ತರಗಳನ್ನು ಈಡೇರಿಸಲಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. 24-29ನೇ ಸಾಲಿಗೆ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಆನೇಕಲ್ ತಾಲೂಕಿನಿಂದ ನಮ್ಮ 3 ಜನ ಒಂದು ಕೀ ಪೋಸ್ಟಿಂಗ್ ತೊಗೊಂಡಿದ್ದಾರೆ. 3 ಜನರು ಕೂಡ ಅತ್ಯಂತ ಪ್ರಾಮಾಣಿಕರು ಅಂತ ನಾನಾದರೂ ಭಾವಿಸಿದ್ದೀನಿ. ಹಾಗಾಗಿ ನಮ್ಮ ಮಂಜುನಾಥ್ ಸರ್ ಅವರು ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ, ನಮ್ಮೆಲ್ಲರ ಆಶಯನೂ ಕೂಡ ಅವ್ರು ಆಗಬೇಕು ಅನ್ನೋದಿತ್ತು. ಹಾಗೆ ದೇವರಿಚ್ಛೆಯಂತೆ ಅವರು ಆಗಿದ್ದಾರೆ. ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ. ಶಶಿಕಿರಣ್ ಸರ್ ಅವರು, ಪ್ರಕಾಶ್ ಸರ್ ಅವರು 3 ಜನರು ಕೂಡ ಭಗವಂತ ಈ ತಾಲೂಕಿಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನೌಕರರ ಪರ ಶಕ್ತಿ ಕೊಡಲಿ. ಹಾಗೆಯೇ ನಮ್ಮ ಶಿಕ್ಷಕರ ಸಮಸ್ಯೆಗಳು ಜಾಸ್ತಿ ಇದೆ. ಬೇರೆ ಡಿಪಾರ್ಟ್ಮೆಂಟ್ ಹೋಲಿಸಿದಾಗ ನಮ್ಮ ಪದವೀಧರರು 80,000 ಶಿಕ್ಷಕರಿಗೆ ಇಲ್ಲಿ ಅನ್ಯಾಯ ಆಗಿದೆ. ಷಡಾಕ್ಷರಿ ಅವ್ರನ್ನ ಈ ಬಾರಿ ನಿಜವಾಗ್ಲೂ ನಮ್ಮ ತಾಲೂಕಿಂದ ನಾವು ತಲುಪಬೇಕು. ಹಾಗಾಗಿ ಆ ಒಂದು ಶಿಕ್ಷಕರಿಗೆ ನ್ಯಾಯ ಈ ಬಾರಿ ಸಿಗಬೇಕು. NPS ಒಂದು ದೊಡ್ಡ ಒಂದು ಸಮಸ್ಯೆ. ಆ NPS ಸಮಸ್ಯೆಗೆ ನಮ್ಮ ತಾಲೂಕಿನಿಂದ 3 ಜನ ದೊಡ್ಡ ಸಂಘಟನೆಯನ್ನು ಮಾಡಬೇಕು. ಯಾಕೆಂದರೆ ಸಂಘಟನೆ ದೊಡ್ಡದಾಗಿದ್ದಾಗ ಮಾತ್ರ ನಾವು
ರಾಜ್ಯ ಮಟ್ಟವನ್ನು ತಲುಪೋಕ್ಕೆ ಸಾಧ್ಯ, ರಾಜ್ಯ ನಾಯಕರ ಒಂದು ಗಮನ ಸೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ NPS ಸಮಸ್ಯೆ, ಶಿಕ್ಷಕರ ಪದವೀಧರ ಶಿಕ್ಷಕರ ಸಮಸ್ಯೆ, ಹಾಗೆ ನಮ್ಮಲ್ಲಿ ಈಗ ಏನು ಶಿಕ್ಷಕರಿಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಮುಂಬಡ್ತಿ ಆಗಿದೆ, ನಮಗೆ ಹಿಂಬಡ್ತಿ ಆಗಿದೆ. ಹಾಗಾಗಿ ಆ ಎಲ್ಲ ಸಮಸ್ಯೆಗಳನ್ನ ನಾವು ಷಡಾಕ್ಷರಿ ಅವರು ಹಾಗೆ ಆಗ್ತಾರೆ ಅಂತ ಒಂದು ಹೋಪ್ ಮೇಲೆ ಹೇಳ್ತಾ ಇದ್ದೀನಿ. ಅವರಿಗೆ ತಲುಪಿಸ್ಬೇಕು ಅಂತ ನಾನು 3 ಜನ ನಾಯಕರನ್ನು ಕೇಳ್ತಾ ಇದ್ದೀನಿ. ಹಾಗೆ ಎಲ್ಲ ನಿರ್ದೇಶಕರು ಉತ್ತಮವಾದ ಕಾರ್ಯಗಳನ್ನ ಈ ತಾಲೂಕಲ್ಲಿ ಮಾಡಲಿ, ನಮ್ಮ ಸರ್ಕಾರಿ ನೌಕರ ಏಳಿಗೆಗಾಗಿ ಶ್ರಮಿಸಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ.